ನಾವು ನಮ್ಮ ಹೃದಯವನ್ನು ದೇವರಿಗೆ ತೆರೆಯುವಾಗ ಮಾತ್ರವೇ ಆತನು ನಮ್ಮನ್ನು ಆಶೀರ್ವದಿಸಬಲ್ಲನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 1ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ಮುಟ್ಟಿದ್ದೇವೆ. ನೀವೆಲ್ಲರೂ ಬಹು ಅಮೂಲ್ಯವಾದ ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ ಎಂದು ನಾವು ನಂಬುತ್ತೇವೆ. ನಿಮ್ಮ ಪ್ರೀತಿಯ ಕರೆಗಳಿಗಾಗಿಯೂ ವಂದನೆಗಳು. ದಾವೀದನ ಅಂತಿಮ ಸಂದೇಶ, ಅವನ ಮರಣ, ಸೊಲೊಮೋನನು ಪಟ್ಟಕ್ಕೆ ಬಂದದ್ದು, ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಬಲ ಹೊಂದೋಣ. ಬನ್ನಿರಿ, ದೇವರಾತ್ಮನ ಬಲದಿಂದ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, 1ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ ಅಧ್ಯಾಯದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಇಲ್ಲಿವರೆಗೆ ಅದ್ಭುತವಾದ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾನೆ, ಅನೇಕ ಸತ್ಯಗಳನ್ನು ತಿಳಿಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಆತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ನಮ್ಮ ಧ್ಯಾನದಲ್ಲಿ ನಾವು ಮುಂದೆ ಸಾಗುವಾಗ 1ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇವುಗಳ ವಿಷಯವಾಗಿಯೂ ತಾನು ನಿರ್ಣಯಿಸಿಕೊಂಡದ್ದೆಲ್ಲವನ್ನೂ ವಿವರಿಸಿದನು. ಇದಲ್ಲದೆ ಆರಾಧನೆಯ ಆಯಾ ಆಚಾರಗಳಲ್ಲಿ ಉಪಯೋಗವಾಗಬೇಕಾದ ಎಲ್ಲ ಸಾಮಾನುಗಳ ಬೆಳ್ಳಿ ಬಂಗಾರದ ತೂಕ, ಅಂದರೆ ಬಂಗಾರದ ಹಣತೆಗಳಿರುವ ಬಂಗಾರದ ಪ್ರತಿಯೊಂದು ದೀಪಸ್ತಂಭದ ತೂಕ, ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗವಾಗುವ ಪ್ರತಿಯೊಂದು ಬೆಳ್ಳಿಯ ದೀಪಸ್ತಂಭದ ಮತ್ತು ಅದರ ಹಣತೆಗಳ ತೂಕ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯಾವುದಕ್ಕೂ ಕೈ ಹಿಡಿತವಿರಬಾರದೆಂಬುದೇ ಇಲ್ಲಿನ ತಾತ್ಪರ್ಯ. ದೇವಾಲಯದ ವಿಷಯದಲ್ಲಿ ಯಾವುದೇ ಜಿಪುಣತನ ತೋರಿಸಬಾರದು. ಅದು ದಾವೀದನ ರಾಜ್ಯದ ಸಕಲ ಸಂಪತ್ತಿಗೆ ಸಾಕ್ಷಿಯಾಗಿರತಕ್ಕದ್ದು. ಇದೆಲ್ಲವನ್ನು ದಾವೀದನು ದೇವರ ಘನತೆಗಾಗಿ ಮಾಡಿದನು. 1ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ: ಕೆರೂಬಿ ವಾಹನದ ನಕ್ಷೆಯನ್ನು ಕೊಟ್ಟು ಆ ನಕ್ಷೆಗಳಲ್ಲಿ ಸೂಚಿಸಿದ ಎಲ್ಲಾ ಕೆಲಸಗಳ ವಿಷಯವಾದ ಜ್ಞಾನವು ತನಗೆ ಯೆಹೋವನ ಲೇಖನದಿಂದಲೇ ಪ್ರಾಪ್ತವಾಯಿತೆಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೋಡಿರಿ, ಈ ವಚನ ವಿಶೇಷವಾದ ವಚನವಾಗಿದೆ. ಗುಡಾರದ ನಕ್ಷೆಯ ಹಾಗೆಯೇ ದೇವಾಲಯದ ನಕ್ಷೆ ಕೂಡ ದೇವರಿಂದಲೇ ಕೊಡಲ್ಪಟ್ಟಿತು. ದೇವರು ವಿವರವನ್ನು, ನಕಾಶೆಯನ್ನು ಕೊಟ್ಟನು. ಸ್ಥಳವನ್ನು ದೇವರೇ ಆರಿಸಿದನು. ದೇವರು ದಾವೀದನನ್ನು ಉತ್ತೇಜಿಸಿದನು, ಆದರೆ ಕಟ್ಟುವ ನಿಜವಾದ ಕೆಲಸವನ್ನು ದಾವೀದನು ಮಾಡಲು ಒಪ್ಪಲಿಲ್ಲ. 1ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ: ಆಮೇಲೆ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಕೆಲಸಕ್ಕೆ ಕೈಹಾಕು, ಅಂಜಬೇಡ, ಕಳವಳಗೊಳ್ಳಬೇಡ. ನನ್ನ ದೇವರಾಗಿರುವ ಯೆಹೋವ ದೇವರು ನಿನ್ನ ಸಂಗಡ ಇರುತ್ತಾನೆ. ಆತನು ತನ್ನ ಆಲಯದ ಎಲ್ಲಾ ಕೆಲಸವು ತೀರುವವರೆಗೂ ನಿನ್ನನ್ನು ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವಾಲಯದ ಕುರಿತಾಗಿ ದಾವೀದನು ಅತ್ಯಾಸಕ್ತಿಯುಳ್ಳವನಾಗಿದ್ದನು ಮತ್ತು ಸೊಲೊಮೋನನನ್ನು ಉತ್ತೇಜಿಸಲಿಕ್ಕೂ ಬೇಕಾದೆಲ್ಲವನ್ನೂ ಮಾಡಿದನು. ಸೊಲೊಮೋನನು ಈ ಕಾರ್ಯವನ್ನು ಬೇಗನೆ ಪ್ರಾರಂಭಿಸಬೇಕೆಂದು ಅವನು ಬಯಸಿದನು. 1ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇಗೋ, ಯಾಜಕರ ಮತ್ತು ಲೇವಿಯರ ವರ್ಗಗಳವರು ದೇವಾಲಯ ಸಂಬಂಧವಾಗಬೇಕಾದ ಕೆಲಸವನ್ನು ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ಯಾವ ಕೆಲಸವಿದ್ದರೂ ಎಲ್ಲವನ್ನೂ ಜಾಣತನದಿಂದ ಮಾಡುವುದಕ್ಕೆ ಸಿದ್ಧ ಮನಸ್ಸುಳ್ಳವರು ನಿನ್ನ ಹತ್ತಿರ ಇರುತ್ತಾರೆ. ಅಧಿಪತಿಗಳು, ಎಲ್ಲಾ ಪ್ರಜೆಗಳು ನಿನ್ನ ಆಜ್ಞೆಗೆ ಒಳಗಾಗುವರು ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಕಾರ್ಯಕ್ಕಾಗಿ ದಾವೀದನು ತನ್ನ ರಾಜ್ಯದ ಎಲ್ಲರನ್ನೂ, ಯಾಜಕರು, ಕೆಲಸಗಾರರು, ಪ್ರಭುಗಳು, ಲೇವಿಯರು ಎಲ್ಲರನ್ನು ಹುರಿದುಂಬಿಸಿ ಸಿದ್ಧಪಡಿಸಿದನು. ಸೊಲೊಮೋನನಿಗಿದ್ದ ಕೆಲಸ ದಾವೀದನ ಮಾತಿನಂತೆ ನಡೆದು ದಾವೀದನು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವುದೊಂದೇ ಆಗಿತ್ತು.
ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ ದಾವೀದನು ಜನರನ್ನು ಹುರಿದುಂಬಿಸಿದ್ದು ಎಂಬುದಾಗಿ. 29ನೇ ಅಧ್ಯಾಯಕ್ಕೆ ಬರುವಾಗ ದೇವಾಲಯದ ಕುರಿತಾದ ಪ್ರಾಮುಖ್ಯತೆಯು ರಾಜ್ಯದ ವಿಚಾರಕ್ಕೆ ತಿರುಗಿಕೊಂಡದನ್ನು ನೋಡುತ್ತೇವೆ. ಆದರೆ ದಾವೀದನಿಗಂತೂ ಸಾಯುವ ದಿನದ ತನಕಲೂ ದೇವಾಲಯವೇ ಅತಿ ಪ್ರಾಮುಖ್ಯ ವಿಚಾರವಾಗಿತ್ತು. ಇದು ಜನರಿಗೆ ದಾವೀದನ ಕೊನೆಯ ಸಂದೇಶವಾಗಿತ್ತು. ಯಾಕೋಬನು ಮುದುಕನಾಗಿ ಸಾಯುವುದಕ್ಕಿರುವಾಗ ಅವನು ತನ್ನ ಮಕ್ಕಳನ್ನು ಸಮೀಪಕ್ಕೆ ಕರೆದದ್ದನ್ನು ಜ್ಞಾಪಿಸಿಕೊಳ್ಳಬಹುದು. ಮೋಶೆ ತನ್ನ ಜೀವಿತದ ಅಂತ್ಯಕಾಲಕ್ಕೆ ಬರುವಾಗ ಇಸ್ರಾಯೇಲ್ಯರ 12 ಕುಲಗಳಿಗೆ ಅವನು ಸಂದೇಶ ನೀಡಿದನು. ಈಗ ದಾವೀದನು ತನ್ನ ಅಂತ್ಯ ಸಮೀಪಿಸುವಾಗ ಜನರಿಗೆ ಸಂದೇಶವನ್ನಿತ್ತನು. 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ತರುವಾಯ ಅರಸನಾದ ದಾವೀದನು, ದೇವರು ನನ್ನ ಮಗನಾದ ಸೊಲೊಮೋನನನ್ನೇ ಆರಿಸಿಕೊಂಡಿದ್ದಾನೆ. ಆದರೆ ಅವನು ಇನ್ನೂ ಎಳೆ ಪ್ರಾಯದವನು. ಮಾಡತಕ್ಕ ಕೆಲಸವೋ ವಿಶೇಷವಾದದ್ದು. ಕಟ್ಟತಕ್ಕ ಮಂದಿರವು ದೇವರಾದ ಯೆಹೋವನಿಗಾಗಿಯೇ ಅಲ್ಲದೆ ಮನುಷ್ಯನಿಗಾಗಿಯಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೊಲೊಮೋನನು ಇನ್ನೂ ಎಳೆ ಪ್ರಾಯದವನೆಂದು ದಾವೀದನು ಹೇಳುವಾಗ ಅವನು ಯಾವ ಅನುಭವವೂ ಇಲ್ಲದೆ ಹೆಣ್ಣುರುಳಿನವನೆಂದು ಅಭಿಪ್ರಾಯ. ಪ್ರಾಯಸ್ಥನಾದ ದಾವೀದನು ತುಂಬ ಅನುಭವ ಹೊಂದಿದವನು. ಅವನು ಕನಿಕರ ತುಂಬಿದ ಉದಾರಿಯಾದರೂ ಅಗತ್ಯ ಬಿದ್ದಾಗ ಕಠಿಣ ಹೃದಯನಾಗಬಲ್ಲವನು. ಆದರೆ ಸೊಲೊಮೋನನು ಹಾಗಿರಲಿಲ್ಲ. 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾನು ನನ್ನಿಂದಾಗುವಷ್ಟು ಪ್ರಯಾಸಪಟ್ಟು ಬಂಗಾರದ ಕೆಲಸಕ್ಕಾಗಿ ಬೇಕಾಗುವ ಬಂಗಾರ, ಬೆಳ್ಳಿಯ ಕೆಲಸಕ್ಕಾಗಿ ಬೇಕಾಗುವ ಬೆಳ್ಳಿ, ತಾಮ್ರದ ಕೆಲಸಕ್ಕಾಗಿ ಬೇಕಾಗುವ ತಾಮ್ರ, ಕಬ್ಬಿಣದ ಕೆಲಸಕ್ಕಾಗಿ ಬೇಕಾಗುವ ಕಬ್ಬಿಣ, ಮರದ ಕೆಲಸಕ್ಕಾಗಿ ಬೇಕಾಗುವ ಮರ, ಇವುಗಳನ್ನು ಗೋಮೇಧಕ ರತ್ನ, ಕೆತ್ತುವುದಕ್ಕೆ ಬೇಕಾಗುವ ರತ್ನ, ಕೆಂಪರಳು, ವಿಚಿತ್ರ ವರ್ಣದ ಕಲ್ಲು, ಎಲ್ಲ ಥರದ ಮಣಿ, ಚಂದ್ರಕಾಂತ, ಇವುಗಳನ್ನು ನನ್ನ ದೇವರ ಮಂದಿರಕ್ಕೋಸ್ಕರ ರಾಶಿ ರಾಶಿಯಾಗಿ ಸಂಗ್ರಹಿಸಿದ್ದೇನೆ. ನಾನು ಪವಿತ್ರಾಲಯಕ್ಕೆ ಇವುಗಳನ್ನೆಲ್ಲ ಸಂಗ್ರಹಿಸಿದಲ್ಲದೆ ನನ್ನ ದೇವರ ಆಲಯದ ಮೇಲಣ ಅನುರಾಗದಿಂದ ಅದಕ್ಕೋಸ್ಕರ ನನ್ನ ಸ್ವಂತ ಸೊತ್ತಿನಿಂದ 3,000 ತಲಾಂತು ಓಫೀರ್ ದೇಶದ ಬಂಗಾರವನ್ನು 7,000 ತಲಾಂತು ಚೊಕ್ಕ ಬೆಳ್ಳಿಯನ್ನು ಕೊಡುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಹೇಳುತ್ತಾನೆ, ನಾನು ಪೂರ್ಣ ಪ್ರಯಾಸಪಟ್ಟು ನನ್ನ ದೇವರ ಆಲಯಕ್ಕೆ ಸಿದ್ಧತೆ ಮಾಡಿದ್ದೇನೆ. ದಾವೀದನಂಥ ಹೃದಯವಿದ್ದು ದೇವರನ್ನು ಮೊದಲ ಸ್ಥಾನದಲ್ಲಿಡುವುದಾದರೆ ಎಷ್ಟು ಒಳ್ಳೆಯದು. ಈ ವಸ್ತುಗಳೆಲ್ಲ ಅವನ ಸ್ವಂತ ಸೊತ್ತಿನಿಂದ ಕೊಟ್ಟ ಕಾಣಿಕೆಗಳು. ಮುಂದಕ್ಕೆ ನಾವು ನೋಡುತ್ತೇವೆ 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 5ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಈ ಬೆಳ್ಳಿ ಬಂಗಾರಗಳಿಂದ ಆಲಯದ ಗೋಡೆಗಳನ್ನು ಹೊದಿಸಬೇಕು. ಅಕ್ಕಸಾಲಿಗರು ಮಾಡಬಹುದಾದ ಎಲ್ಲ ಥರದ ಬೆಳ್ಳಿ ಬಂಗಾರದ ಸಾಮಾನುಗಳನ್ನು ಮಾಡಿಸಬೇಕು. ಈ ಹೊತ್ತು ಉದಾರ ಹಸ್ತದಿಂದ ಯೆಹೋವನಿಗೋಸ್ಕರ ಕಾಣಿಕೆಯನ್ನು ಅರ್ಪಿಸುವುದಕ್ಕೆ ಯಾರು ಮನಸ್ಸುಳ್ಳವರಾಗಿದ್ದಾರೆ ಎಂದು ದಾವೀದನು ಮಾದರಿ ತೋರಿಸಿದನು. ಅವನ ಕೊಡುಗೆಯಲ್ಲಿ ಯಾವ ಹಿಂದೆಗೆಯುವಿಕೆಯಾಗಲಿ ಜಿಪುಣತನವಾಗಲಿ ಇರಲಿಲ್ಲ. ಬಳಿಕ ಅವನು ಜನರಿಗೆ ಸವಾಲನ್ನೆಸೆಯುತ್ತಾನೆ. 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ಇಸ್ರಾಯೇಲ್ ಗೋತ್ರ ಕುಟುಂಬಗಳ ಪ್ರಧಾನರು, ಸಹಸ್ರಾಧಿಪತಿಗಳು, ಶತಾಧಿಪತಿಗಳು, ಅರಸನ ಕೆಲಸದವರು, ಮುಖ್ಯಸ್ಥರು ದೇವಾಲಯದ ಕೆಲಸಕ್ಕೋಸ್ಕರ ಸ್ವೇಚ್ಛೆಯಿಂದ ಎಂಬುದಾಗಿ. ಪ್ರಿಯರೇ, ಜನರಿಂದ ತಕ್ಕ ಪ್ರತಿಕ್ರಿಯೆ ಬಂದಿತ್ತು. ಅದನ್ನು ನಾವು ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, 5,000 ತಲಾಂತು 10,000 ಪವನು ಬಂಗಾರವನ್ನು, 10,000 ತಲಾಂತು ಬೆಳ್ಳಿಯನ್ನು, 18,000 ತಲಾಂತು ತಾಮ್ರವನ್ನು, 1,00,000 ತಲಾಂತು ಕಬ್ಬಿಣವನ್ನು ಕೊಟ್ಟರು. ರತ್ನಗಳಿದ್ದವರು ಅವುಗಳನ್ನು ಯೆಹೋವನ ಆಲಯದ ಭಂಡಾರಕ್ಕೋಸ್ಕರ ಗೆರ್ಷೋನ್ಯನಾದ ಯೆಹೀಯೇಲನ ವಶಕ್ಕೆ ಕೊಟ್ಟರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜನರು ಉದಾರವಾಗಿಯೂ ಸ್ವೇಚ್ಛೆಯಿಂದಲೂ ಕೊಟ್ಟರು. 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ಅವರು ಪೂರ್ಣ ಮನಸ್ಸಿನಿಂದಲೂ ಸ್ವೇಚ್ಛೆಯಿಂದಲೂ ಯೆಹೋವನಿಗೆ ಕಾಣಿಕೆ ಕೊಟ್ಟದಕ್ಕಾಗಿ ಜನರೆಲ್ಲರೂ ಸಂತೋಷಪಟ್ಟರು. ಅರಸನಾದ ದಾವೀದನಿಗೂ ಬಹಳ ಸಂತೋಷವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತನ್ನ ಜನರು ದೇವಾಲಯದ ಕೆಲಸಕ್ಕಾಗಿ
ಸ್ವೇಚ್ಛೆಯಿಂದ ಕಾಣಿಕೆ ಕೊಡುವುದನ್ನು ಕಂಡು ದಾವೀದನಿಗೆ ತುಂಬ ಸಂತೋಷವಾಯಿತು. ಒಂದು ಮಾತು ನಾನು ಓದಿದ್ದೆ, ಅದೇನೆಂದರೆ, ನಿನಗೆ ನೋವಾಗುವ ತನಕ ಕೊಡು ಎಂಬುದಾಗಿ. ಈ ಮಾತು ಲೌಕಿಕ ರೀತಿಯಲ್ಲಿ ಸರಿಯಾದದ್ದಾಗಿರಬಹುದು, ಆದರೆ ಇದು ದೇವರ ಧ್ಯೇಯವಾಕ್ಯವಲ್ಲ. ಕೊಡುವುದು ನಿನಗೆ ನೋವುಂಟು ಮಾಡುವುದಾದರೆ ಕೊಡಬೇಡ. ಕೊಡುವುದರಿಂದಾಗಿ ನಿನ್ನ ಹೃದಯಕ್ಕೂ ಜೀವಿತಕ್ಕೂ ಸಂತೋಷ ಉಂಟಾಗಬೇಕೆಂದು ದೇವರು ಆಶಿಸುತ್ತಾನೆ. ಪೌಲನು ಸಂತೋಷವಾಗಿ ಕೊಡಿರಿ ಎಂದು ಹೇಳುತ್ತಾನೆ. ಇಲ್ಲಿನ ಜನರು ಹೀಗೆಯೇ ಮಾಡುತ್ತಿದ್ದರು ಮತ್ತು ವಿಶೇಷವಾದ ಸಂತೋಷ ಅವರಲ್ಲಿ ನೆಲೆಸಿತ್ತು. 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆ ನಂತರ ದಾವೀದನು ನೆರೆದ ಸಭೆಯ ಮುಂದೆ ಯೆಹೋವನನ್ನು ಸ್ತುತಿಸಿ ಹೇಳಿದ್ದೇನೆಂದರೆ, ನಮ್ಮ ಪಿತೃವಾಗಿರುವ ಇಸ್ರಾಯೇಲನ ದೇವರೇ, ಯೆಹೋವನೇ, ಯುಗ ಯುಗಾಂತರಗಳಲ್ಲಿ ನಿನಗೆ ಕೊಂಡಾಟವಾಗಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ದೇವರನ್ನು ಇಸ್ರಾಯೇಲ್ ಜನಾಂಗದ ತಂದೆ ಎಂದು ಕರೆದನು. ಹಳೆ ಒಡಂಬಡಿಕೆಯಲ್ಲಿ ದೇವರನ್ನು ವ್ಯಕ್ತಿಗಳ ತಂದೆ ಎಂದು ಕರೆಯಲಾಗಿಲ್ಲ. ದಾವೀದನು ಕೂಡ ದೇವರನ್ನು ತಂದೆಯೇ ಎಂದು ಕರೆದಿರಲಿಲ್ಲ. ದೇವರು ದಾವೀದನನ್ನು ತನ್ನ ಸೇವಕನೆಂದು ಕರೆದನು. ಇದು ವಿಶೇಷವಾದ ಸಂಗತಿಯಾಗಿದೆ. ಮೋಶೆಯ ಧರ್ಮಶಾಸ್ತ್ರದಲ್ಲಿ ದೇವರ ಮಗನೆಂದು ಎಲ್ಲೂ ಹೇಳಿಲ್ಲ. ಕ್ರಿಸ್ತನ ಮೇಲಣ ವಿಶ್ವಾಸದ ಮುಖಾಂತರ ಮಾತ್ರವೇ ನಾವು ದೇವರ ಪುತ್ರರಾಗುತ್ತೇವೆ. ದೇವರಿಗೆ ಮಹಿಮೆಯಾಗಲಿ. ಮುಂದಕ್ಕೆ ನಾವು ದಾವೀದನ ಪ್ರಾರ್ಥನೆ ಎಂಬ ವಿಚಾರವನ್ನು ನೋಡೋಣ. ದಾವೀದನು ಮಾಡಿದ ಶ್ರೇಷ್ಠ ರಾಜ್ಯ ಪ್ರಾರ್ಥನೆಯನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದಿದೆ, ಯೆಹೋವ, ಮಹಿಮಾ, ಪ್ರತಾಪ, ವೈಭವ, ಪರಾಕ್ರಮ, ಪ್ರಭಾವಗಳು ನಿನ್ನವು. ಭೂಮಿಯಾಕಾಶಗಳಲ್ಲಿರುವುದೆಲ್ಲ ನಿನ್ನದೇ. ಯೆಹೋವನೇ, ರಾಜ್ಯವೂ ನಿನ್ನದು. ನೀನು ಮಹೋನ್ನತನಾಗಿ ಸರ್ವವನ್ನು ಆಳುವವನಾಗಿರುತ್ತೀ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮಾತುಗಳು ನಿಮಗೆ ಪರಿಚಿತವಾಗಿರುವಂತೆ ಕಾಣುತ್ತದೋ? ಯೇಸುವಿನ ಶಿಷ್ಯರು ತಮಗೆ ಪ್ರಾರ್ಥಿಸಲು ಕಲಿಸಬೇಕೆಂದು ಆತನನ್ನು ಕೇಳಿಕೊಂಡಾಗ ಆತನು ಒಂದು ಮಾದರಿ ಪ್ರಾರ್ಥನೆಯನ್ನು ಕಳಿಸಿಕೊಟ್ಟನು. ಆತನು ದಾವೀದನ ಈ ಪ್ರಾರ್ಥನೆಯ ರೀತಿಯಲ್ಲೇ ನುಡಿದನು, ನಿನ್ನ ರಾಜ್ಯವು ಬರಲಿ ಎಂಬುದಾಗಿ. ದಾವೀದನ ಹೃದಯದ ಆಶೆಯಾಗಿತ್ತು. ಈ ಮಾತುಗಳು ಸರಳವಾಗಿಯೂ ಚುಟುಕಾಗಿಯೂ ಇದ್ದರೂ ಶತಮಾನಗಳ ಆಶೆಯನ್ನು ಪ್ರತಿಬಿಂಬಿಸುತ್ತಿದ್ದವು. ಈ ಪ್ರಾರ್ಥನೆಯು ಹಳೆ ಒಡಂಬಡಿಕೆಯಲ್ಲಿಯೂ ಇಡೀ ಸತ್ಯವೇದದಲ್ಲಿಯೂ ಶ್ರೇಷ್ಠ ಪ್ರಾರ್ಥನೆಗಳಲ್ಲೊಂದಾಗಿದೆ. ಅದು ಸರ್ವವನ್ನೊಳಗೊಂಡಿದ್ದು ಭಕ್ತಿ, ಸ್ತೋತ್ರ, ಕೃತಜ್ಞತೆಗಳನ್ನು ಒಳಗೊಂಡದ್ದಾಗಿದೆ. ಅದು ಮಾನವ ಯೋಗ್ಯತೆಯ ಕಡೆಗೆ ಲಕ್ಷ್ಯವಿಡದೆ ಮಾನವನು ದೇವರ ಮೇಲೆ ಆತುಕೊಂಡದ್ದನ್ನು ತಿಳಿಸುತ್ತದೆ. ಅದು ಸ್ವಯಂ ದೀನತೆ, ಅರಿಕೆ, ಸ್ವಸಮರ್ಪಣೆಗಳ ಸಂಕೇತವಾಗಿದೆ. ಎಲ್ಲವೂ ದೇವರಿಗೆ ಸೇರಿದೆಂದು ಅದು ಒಪ್ಪಿಕೊಳ್ಳುತ್ತದೆ. ರಾಜ್ಯವು ದೇವರದೆಂದು ದಾವೀದನು ಒಪ್ಪಿಕೊಳ್ಳುತ್ತಾನೆ. ಕರ್ತನಾದ ಯೇಸು ಇದನ್ನೇ ಆಧರಿಸಿಯೇ ಶಿಷ್ಯರಿಗೆ ಕಳಿಸುತ್ತಾನೆ. ಪ್ರಿಯರೇ, ಸತ್ಯವೇದದಲ್ಲಿ ರಾಜ್ಯವೆಂದರೆ ನಿತ್ಯ ರಾಜ್ಯವೂ ಐಹಿಕ ರಾಜ್ಯವೂ ಆಗಿರುತ್ತದೆ. ಅದು ಸಾರ್ವತ್ರಿಕವೂ ಸ್ಥಳೀಯವೂ ಆದದ್ದು. ಅದು ಪ್ರಸ್ತುತವಾದದ್ದು. ಸಾಮಾನ್ಯ ಮಾತಿನಲ್ಲಿ ಹೇಳುವುದಾದರೆ ಅದು ಭೂಲೋಕದ ಮೇಲಿನ ಪರಲೋಕದ ಆಳ್ವಿಕೆಯಾಗಿದೆ. ಪ್ರಿಯರೇ, ದೇವರು ಆದಾಮನನ್ನು ಸೃಷ್ಟಿಸಿದಾಗ ಅವನಿಗೆ ಅಧಿಕಾರವನ್ನು ಕೊಡುತ್ತಾನೆ. ಹಾಗಾದರೆ ರಾಜ್ಯ ಎಂಬ ಮಾತಿನ ಅರ್ಥವೇನು? ಅದು ಭೂಲೋಕದ ಮೇಲಿನ ದೇವರ ಆಳ್ವಿಕೆಯಾಗಿದೆ. ಅದು ಭೂಲೋಕದ ಪುನಃಸ್ಥಾಪನೆಗಾಗಿ ದೇವರ ಕೈ ಕೆಳಗೆ ತರಲು ಪ್ರಾರ್ಥನೆಯಾಗಿದೆ. ದೇವರು ಈಗ ಭೂಲೋಕವನ್ನು ಆಳುತ್ತಿದ್ದಾನೆಂದು ನೀವು ನೆನೆಸಬೇಡಿರಿ. ಹಾಗಿರುತ್ತಿದ್ದರೆ ಈಗ ನಾವು ನೋಡುವ ಯಾತನೆ, ಕಣ್ಣೀರು, ನಿರಾಶೆ, ಯುದ್ಧಗಳು ಇವು ಯಾವುದೂ ಇರುತ್ತಿರಲಿಲ್ಲ. ಇಂತಹ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಅದು ದೇವರ ರೀತಿಯಲ್ಲೇ ಬರುವಂಥದ್ದಾಗಿದೆ. ಅದು ದೈವಿಕ ಕ್ರಮದಲ್ಲಿ ಬರಲಿಕ್ಕಿದ್ದು ಅದರೊಂದಿಗೆ ದೈವಿಕ ವಿಚಾರಗಳು ತುಂಬಿರುತ್ತವೆ. ಈ ರಾಜ್ಯವನ್ನು ಈ ಲೋಕದಲ್ಲಿ ಮಾನವನು ಸ್ಥಾಪಿಸಲು ಸಾಧ್ಯವಿಲ್ಲ. ಕರ್ತನಾದ ಯೇಸು ಮಾತ್ರ ಅದನ್ನು ಸ್ಥಾಪಿಸಬಲ್ಲನು. ರಾಜ್ಯವು ನಿನ್ನದೇ ಆಗಿದೆ. ಪ್ರಿಯರೇ, ಕರ್ತನು ಕಲಿಸಿದ ಪ್ರಾರ್ಥನೆಯು ಬಹಿರಂಗ ಪ್ರಾರ್ಥನೆಗಾಗಿ ಅಲ್ಲವೆಂದು ನನ್ನ ಭಾವನೆ. ಅದು ಭಾನುವಾರದ ಆರಾಧನೆಯಲ್ಲಿ ಕೊನೆಗೆ ಸೇರಿಸುವ ಒಂದು ವಿಷಯವಲ್ಲ. ಅದು ವೈಯಕ್ತಿಕ ಧ್ಯಾನಕ್ಕೆ ಉಪಯುಕ್ತವಾದದ್ದು. ರಾಜ್ಯವು ನಿನ್ನದೇ ಎಂಬುದು ಪ್ರತಿಯೊಬ್ಬ ವಿಶ್ವಾಸಿಯ ಪ್ರಾರ್ಥನೆಯೂ ಆಗಿರತಕ್ಕದ್ದು. ಈ ರಾಜ್ಯವು ಈ ಭೂಲೋಕದಲ್ಲಿ ಸ್ಥಾಪಿಸಲ್ಪಡುವುದನ್ನು ದಾವೀದನು ಎದುರು ನೋಡುತ್ತಿದ್ದನು. ಅದು ಅದ್ಭುತ ದಿನವಾಗಲಿದೆ.
1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾವು ಈ ಪ್ರಕಾರ ಸ್ವೇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿ ಹೊಂದಿದ್ದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರು ಸಮಸ್ತವು ನಿನ್ನಿಂದಲೇ, ನೀನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟೆವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೀವು ದೇವರಿಗೆ ಏನನ್ನೂ ಕೊಡಲಾರಿರಿ, ಯಾಕಂದರೆ ನಿಮಗಿರುವುದೆಲ್ಲವೂ ಆತನದೇ ಆಗಿರುತ್ತದೆ. ಆದರೆ ನೀವು ಕೊಡುವಾಗ ಆತನು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ನಮ್ಮಲ್ಲಿ ಅನೇಕರು ಬಡವರು, ಸಂಕುಚಿತ ಸ್ವಭಾವದವರೂ ಆಗಿರುವುದಕ್ಕೆ ಕಾರಣವೆಂದರೆ ನಾವು ದೇವರಿಗೆ ಉದಾರವಾಗಿ ಕೊಡದಿರುವುದೇ ಆಗಿದೆ. ನಾವು ನಮ್ಮ ಹೃದಯವನ್ನು ದೇವರಿಗೆ ತೆರೆಯುವಾಗ ಮಾತ್ರವೇ ಆತನು ನಮ್ಮನ್ನು ಆಶೀರ್ವದಿಸಬಲ್ಲನು. 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ, ನಮ್ಮ ದೇವರಾದ ಯೆಹೋವನೇ, ನಿನ್ನ ಪರಿಶುದ್ಧ ನಾಮಕ್ಕೋಸ್ಕರ ಆಲಯ ಕಟ್ಟಿಸಬೇಕೆಂದು ಸಂಗ್ರಹಿಸಿಟ್ಟಿರುವ ಈ ಎಲ್ಲ ವಸ್ತುಗಳು ನಿನ್ನಿಂದಲೇ ನಮಗೆ ದೊರಕಿದವು, ಇವೆಲ್ಲ ನಿನ್ನವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸತ್ಯವನ್ನು ನಾವು ಗ್ರಹಿಸಿಕೊಂಡರೆ ಎಷ್ಟು ಒಳ್ಳೆಯದು. ಮುಂದಕ್ಕೆ ನಾವು ನೋಡುತ್ತೇವೆ, ಸೊಲೊಮೋನನು ಪಟ್ಟಕ್ಕೆ ಬಂದದ್ದು ಎಂಬುದಾಗಿ. ದೇವರನ್ನು ಕೊಂಡಾಡಿ ಆತನಿಗೆ ಯಜ್ಞಗಳನ್ನು ಅರ್ಪಿಸಿದ ಬಳಿಕ ಜನರು ಸೊಲೊಮೋನನನ್ನು ಅರಸನನ್ನಾಗಿ ಮಾಡಿದರು. 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 22 ಮತ್ತು 23ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನ ಸನ್ನಿಧಿಯಲ್ಲಿ ಮಹಾ ಸಂತೋಷದಿಂದ ಅನ್ನಪಾನಗಳನ್ನು ತೆಗೆದುಕೊಂಡರು. ಅವರು ದಾವೀದನ ಮಗನಾದ ಸೊಲೊಮೋನನನ್ನು ತಿರುಗಿ ಅರಸನನ್ನಾಗಿ ಆರಿಸಿಕೊಂಡು ಪ್ರಭುವಾಗುವುದಕ್ಕೂ ಚಾದೋಕನನ್ನು ಯಾಜಕನಾಗುವುದಕ್ಕೂ ಅಭಿಷೇಕಿಸಿ ಯೆಹೋವನಿಗೋಸ್ಕರ ಪ್ರತಿಷ್ಠಿಸಿದರು. ಸೊಲೊಮೋನನು ತನ್ನ ತಂದೆಯಾದ ದಾವೀದನಿಗೆ ಬದಲಾಗಿ ಅರಸನಾಗಿ ಯೆಹೋವನ ಸಿಂಹಾಸನದಲ್ಲಿ ಕೂತುಕೊಂಡು ವೃದ್ಧಿಯಾಗುತ್ತಾ ಬಂದನು. ಅರಸನಾದ ಸೊಲೊಮೋನನಿಗೆ ಇಸ್ರಾಯೇಲ್ಯರೆಲ್ಲರೂ ವಿಧೇಯರಾಗಿ ನಡೆಯುವರಾದರು ಎಂಬುದಾಗಿ. ಪ್ರಿಯರೇ, ಸೊಲೊಮೋನನ ಕಾಲದಲ್ಲಿ ರಾಜ್ಯವು ಒಗ್ಗಟ್ಟಿನಿಂದಿತ್ತು. ಅವನು ದಾವೀದನ ಮರಣಕ್ಕಿಂತ ಮೊದಲೇ ರಾಜಾಧಿಕಾರ ವಹಿಸಿಕೊಂಡನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಕೊನೆಯದಾಗಿ ದಾವೀದನ ಮರಣ ಎಂಬ ವಿಚಾರವನ್ನು ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇಸ್ರಾಯೇಲ್ಯರೆಲ್ಲರ ಅರಸನಾಗಿದ್ದ ಈಶಾಯನ ಮಗನಾದ ದಾವೀದನು ಹೆಬ್ರೋನಿನಲ್ಲಿ 7 ವರ್ಷವೂ ಯೆರೂಸಲೇಮಿನಲ್ಲಿ 33 ವರ್ಷವೂ ಒಟ್ಟಿಗೆ 40 ವರ್ಷ ಆಳಿದನು. ಅವನು ಐಶ್ವರ್ಯ, ಮಾನ, ದೀರ್ಘಾಯುಷ್ಯ ಇವುಗಳನ್ನು ಅನುಭವಿಸಿದ ನಂತರ ತುಂಬಾ ವೃದ್ಧನಾಗಿ ಮರಣ ಹೊಂದಿದನು. ಅವನಿಗೆ ಬದಲಾಗಿ ಅವನ ಮಗನಾದ ಸೊಲೊಮೋನನು ಅರಸನಾದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ದೇವರು ಕೊಟ್ಟ ದಾಖಲೆಯಾಗಿದೆ. ದಾವೀದನ ಕುರಿತು ತನ್ನ ಅಭಿಪ್ರಾಯವೇನೆಂಬುದನ್ನು ನಾವು ತಿಳಿದುಕೊಳ್ಳಬೇಕೆಂದು ಆತನು ಬಯಸುತ್ತಾನೆ. ದಾವೀದನನ್ನು ಕೆಲವರು ಮೆಚ್ಚದಿರಬಹುದು, ಆದರೆ ದೇವರು ಮೆಚ್ಚಿದನು. ದೇವರು ದಾವೀದನನ್ನು ಪ್ರೀತಿಸಿ ಈ ರೀತಿಯಾಗಿ ನಡಕೊಂಡದ್ದು ನನಗೆ ಇಷ್ಟವಾಗಿದೆ, ಯಾಕಂದರೆ ಅವನು ಮನುಷ್ಯ ಸ್ವಭಾವದವನೇ. ಇದು ನನಗೆ ಉತ್ತೇಜಕವಾಗಿದೆ. ನಾನು ಮಾನವ ಸ್ವಭಾವದವನಾದ್ದರಿಂದ ದೇವರು ದಾವೀದನೊಂದಿಗೆ ವ್ಯವಹರಿಸಿದ ರೀತಿಯಲ್ಲೇ ನನ್ನೊಂದಿಗೂ ವ್ಯವಹರಿಸುತ್ತಾನೆ. ದೇವರು ಒಳ್ಳೆಯವನು, ಅದ್ಭುತನು. ನಾನು ನೀನು ಆತನಿಗಾಗಿ ಒಂದು ಆಲಯವನ್ನು ಕಟ್ಟಲಾರೆವು, ಆದರೆ ನಮ್ಮ ದೇಹಗಳನ್ನು ಆತನ ಆಲಯವಾಗುವುದಕ್ಕಾಗಿ ಸಮರ್ಪಿಸಬಹುದು. ನನ್ನಲ್ಲಿ ಹೆಚ್ಚೇನೂ ಇರಲಾರದು, ಆದರೆ ನಾನು ಆತನಿಗೆ ಸೇರಿರುತ್ತೇನೆ. ಆತನಿಗೆ ಸಮರ್ಪಿತವಾಗಿರುವುದು ಎಂಥ ಆನಂದದ ವಿಚಾರ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ 1ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ ಅಧ್ಯಯನವು ಮುಗಿಯಿತು. ಪ್ರಿಯರೇ, ಮುಂದಿನ ಕಾರ್ಯಕ್ರಮದಿಂದ 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ ಅಧ್ಯಯನವನ್ನು ನಾವು ಪ್ರಾರಂಭಿಸಲಿಕ್ಕಿದ್ದೇವೆ. ಆದ್ದರಿಂದ ಪ್ರಾರ್ಥನಾಪೂರ್ವಕವಾಗಿ ನೀವು ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. 1ನೇ ಪೂರ್ವಕಾಲ ವೃತ್ತಾಂತವನ್ನು ಓದುವಾಗ ಬಹಳ ಕಷ್ಟಕರವಾಗಿಯೂ ಆಸಕ್ತಿದಾಯಕವಾಗಿಲ್ಲ ಎಂಬುದಾಗಿ ಕಂಡುಕೊಂಡರೂ, ಪ್ರಿಯರೇ, ಅದ್ಭುತವಾದ ವಿಚಾರಗಳನ್ನು ದೇವರು ಇದರಲ್ಲಿ ಇಟ್ಟಿದ್ದಾನೆ. ನಾವದನ್ನು ಧ್ಯಾನಿಸಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ನಾವು ತಿಳಿದುಕೊಂಡ ಸತ್ಯಕ್ಕೆ ವಿಧೇಯರಾಗೋಣ. ನಮ್ಮನ್ನೇ ನಾವು ದೇವರಿಗೆ ಸಜೀವ ಯಜ್ಞಗಳಾಗಿ ಸಮರ್ಪಿಸಿಕೊಂಡು ನಮ್ಮ ದೇಹವನ್ನು ಆತನ ಆಲಯವಾಗಿ ಮಾಡಿಕೊಂಡು ದೇವರಾತ್ಮನು ನಮ್ಮಲ್ಲಿ ವಾಸವಾಗಿದ್ದಾನೆ ಎಂಬುದಾಗಿ ನಾವು ತಿಳಿದವರಾಗಿ ದೇಹ, ಆತ್ಮ, ಪ್ರಾಣದಲ್ಲಿ ಪರಿಶುದ್ಧರು, ಸತ್ಯವಂತರು,
ದೋಷವಿಲ್ಲದವರಾಗಿ ಕಂಡುಬರುವಂತೆ ದಿನನಿತ್ಯವೂ ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ಆತನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ದಿನಾಲೂ ಮುಂದೆ ಮುಂದೆ ಸಾಗೋಣ. ನಮ್ಮ ಜೀವಿತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಇತರರು ಆತನನ್ನು ಕಂಡುಕೊಳ್ಳುವಂತಾಗಲಿ. ಹೀಗಾಗುವಂತೆ ದೇವರು ತಾನೇ ನಮ್ಮ ಜೊತೆಯಿದ್ದುಕೊಂಡು ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಎಷ್ಟೊಂದು ವಿಷಯಗಳನ್ನು ನಾವು ತಿಳಿದುಕೊಂಡೆವು ಅಲ್ಲವೇ? ದೇವರ ಆಲೋಚನೆ, ಮುಂದಾಳತ್ವ, ದಾವಿದನ ನಂತರ ಇಸ್ರಾಯೇಲ್ಯರನ್ನು ಮುನ್ನಡೆಸಲು ಇನ್ನೊಬ್ಬ ಅರಸನ ನೇಮಕ, ಎಲ್ಲವೂ ಆತನ ಚಿತ್ತದಂತೆ ನಡೆಯಿತು. ಹೌದು ಪ್ರಿಯರೇ, ನಮ್ಮ ಜೀವಿತ ಕೂಡ ದೇವರ ಚಿತ್ತದ ಪ್ರಕಾರ ನಡೆಯುವಾಗ ಇತರರು ದೇವರ ಪ್ರೀತಿಯನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಈ ರೀತಿಯಾಗಿ ಜೀವಿಸಲು ಆತನು ತಾನೇ ಸಹಾಯ ಮಾಡಿ ನಡೆಸಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ತಂದೆಯೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ನಿನ್ನ ಕಾರ್ಯಕ್ರಮದ ಮೂಲಕ ಕರ್ತನೆ, ನಮ್ಮೊಟ್ಟಿಗೆ ನೀನು ಮಾತನಾಡುತ್ತಿದ್ದಿ. ನಿನ್ನ ಸ್ವರಕ್ಕಾಗಿ ಸ್ತೋತ್ರ ಕರ್ತನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ. ಅವರ ಕುಟುಂಬದಲ್ಲಿ ಅವರ ವೈಯಕ್ತಿಕವಾಗಿ ಇರಬಹುದಾದ ಎಲ್ಲ ಸಮಸ್ಯೆಗಳನ್ನು ಕರ್ತನೆ, ಎಲ್ಲ ರೋದನೆ ವೇದನೆಗಳನ್ನು, ಕಣ್ಣೀರನ್ನು ನೀನು ಒರೆಸಬೇಕೆಂದು ನಿನ್ನೊಟ್ಟಿಗೆ ಬೇಡಿಕೊಳ್ಳುತ್ತೇವೆ. ನಿನ್ನ ವಾಕ್ಯದ ಮೂಲಕ ಅವರನ್ನು ಬಲಪಡಿಸು ರಾಜ. ಇನ್ನೂ ಹೆಚ್ಚಾಗಿ ಆಶೀರ್ವಾದ ಹೊಂದಿ ನಿನ್ನ ಮಕ್ಕಳಾಗಿ ಅವರು ಸಂತೋಷವಾಗಿ ಜೀವಿಸುವಂತೆ ಕೃಪೆ ಮಾಡಬೇಕೆಂದು ಯೇಸು ಸ್ವಾಮಿಯ ಮುದ್ದು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ, ಆಮೇನ್. ಪ್ರಿಯರೇ, ನಾವು ಕಲಿತ ಎಲ್ಲ ವಿಷಯಗಳಿಗಾಗಿ ವಿಧೇಯರಾಗೋಣ. ಈ ಸೇವೆಗಾಗಿ ಪ್ರಾರ್ಥಿಸಿ ಕರೆ ಮಾಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮೂಡಿಬರುವ 2ನೇ ಪೂರ್ವಕಾಲ ವೃತ್ತಾಂತ ಅಧ್ಯಯನಕ್ಕಾಗಿ ಸಿದ್ಧರಾಗಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.